ಇವತ್ತೇ ಮೊದಲು ನಾವು ಸರಿಯಾದ ಸಮಯ ಕೊಟ್ಟದ್ದು. ಖಂಡಿತವಾಗಿ ಹೌದು. ಬೇರೆ ದಿವಸ ಒಂದು ದಿವಸ ಸರಿಯಾದ ಸಮಯ ಕೊಟ್ಟವರಲ್ಲ. ಅಲ್ವೇ ಅಲ್ಲ. ಹಾಗಂತ ಸಭೆಯೆಲ್ಲ ನೋಡ್ತಾ ಇದ್ದೇವೆ. ಯಾವ ವಿಶೇಷ ಎನ್ನುವುದು ಕಾಣುವುದಿಲ್ಲ. ಇಲ್ಲಪ್ಪ, ಯಾವತ್ತೂ ಇದ್ದದ್ದಿಲ್ಲ ವಿಶೇಷ. ಅಲ್ವಾ? ಇವತ್ತೂ ಇಲ್ಲ. ಪರಾಕ್ರಮದ ಬಗ್ಗೆ ಹೇಳುವುದಿಲ್ಲ. ಪರಾಕ್ರಮದ ಬಗೆಗಾಗಿ ಆಡಬೇಕು ಅಂತಾದ್ರೆ ಪರಾಕ್ರಮಕ್ಕೆ ಹೆಸರು ಪಟ್ಟವರಿದ್ದಾರಂತೆ ಹಿಂದೆ. ಭೀಮಸೇನನು, ಜಗದೊಟ್ಟಿ ಜರಾಸಂಧನು, ಅವರಿಗೆ ಸಮಾನವಾದ ಯೋಗ್ಯತೆ ನಮ್ಮದ್ದು. ಖಂಡಿತವಾಗಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ರೂಪದ ಬಗೆಗಾಗಿ ಆಡಬೇಕು ಅಂತ ಆದ್ರೆ ನಾನು ಮನ್ಮತ, ನೀನು ಹನುಮಂತ. ಹನುಮಂತ ಹೌದಾ? ಎಂತದ್ದು ಹನುಮಂತ? ಯಾಕೆ ಸಿಟ್ಟುವಂತಾರೆ? ನಾನು ಮನ್ಮತ, ನೀನು ಹನುಮಂತ. ಹಾಗಾಗುವುದಿಲ್ಲ. ನೀನು ಈಗಿನ ಹನುಮಂತ ಅಲ್ಲ, ಮೊದಲಿನ ಹನುಮಂತ. ಮೊದಲು ಸುಂದರವಾಗಿದ್ದ. ಅವನಿಗೆ ಸುಂದರ ಎನ್ನುವ ಹೆಸರಿದ್ದಿತ್ತಂತೆ. ಆ ದೇವೇಂದ್ರನು ಕತ್ತಿಯಿಂದ ಬಡಿದಾಗ ಎಂತದು ದೇವೇಂದ್ರನ ಗೊತ್ತಾಗಿದೆ, ನೀವೇ ಕೊಡುವುದಿಲ್ಲ. ಅದೆಲ್ಲ ಪುಣ್ಯಾತ್ಮ. ವಜ್ರಾಯುಧ. ಆ ವಜ್ರಾಯುಧದಿಂದ ಬಡಿದಾಗ ಅವನ ಮುಖವೆನ್ನುವುದು ನಿನ್ನ ಈಗಿನ ಮುಖದ ಹಾಗಾಯ್ತಂತೆ. ಈಗಿನ ಮುಖ ಎಂತದ್ದೇನು ಕರ್ಮ ನೇರ ಹೇಳಿ ಮಂಗ ಅಂತ. ಮೊದಲು ಬಹಳ ಸುಂದರವಾಗಿದ್ದನಂತೆ. ಹಾಗೆ ಇರುವ ಕಾರಣಕ್ಕಾಗಿ ನೀನು ಮೊದಲಿನ ಹನುಮಂತ, ನಾನು ಮನ್ಮತ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬಗೆಗಾಗಿ ಆಡಬೇಕು ಅಂತಾದ್ರೆ ಸಿರಿ ಸಂಪತ್ತು, ಧನಾಧಿಪತಿ ಎಂದೆನಿಸಿಕೊಂಡಿರುವಂತ ಆ ಕಬೇರನ ಬಂದ್ರು ಸಹ. ಎಂತ ಕಾಬಿ? ಕಾಬಿಯ ಶಾಬಿಯ ಅಲ್ಲ ಮರ, ಕಬೇರ ಎಂತ ನಾವು ಹುಂಡ್ಕೊಂಡು ಹಿಡುವಲ್ಲ. ಅವ ಅಲ್ಲ ಮಾರ, ಯಾರ ಧನಾಧಿಪತಿ ಅದಲ್ವಾ? ಕುಬೇರ. ಅವನೇ ಬಂದರೂ ಸಹ ಸಾಲ ಕೊಡುವ ಯೋಗ್ಯತೆ ಉಂಟು, ನಮಗುಂಟು. ಮತ್ತೆ ನಮ್ಮ ವಿದ್ವತ್ತಿನ ಬಗೆಗಾಗಿ ಆಡಬೇಕು ಅಂತ ಆದ್ರೆ ಯಾರ್ಯಾರು ನಮ್ಮಲ್ಲಿ ಪ್ರಶ್ನೆ ಮಾಡುವುದಲ್ಲ. ದೇವಗುರು ಎಂದೆನಿಸಿಕೊಂಡಿರುವಂತಹ ಭಾಸ್ಕರಾಚಾರ್ಯ ಬಂದ್ರು ಸಹ. ಭಾಸ್ಕರಾಚಾರ್ಯ ಸತ್ತ 3 ತಿಂಗಳಾಯ್ತು ಕರ್ಮ. ಯಾವ ಕಿಚ್ಚಿಡಿ ಭಾಸ್ಕರಾಚಾರ್ಯ? ಭಗವಾನ್ ಭಾಸ್ಕರ ಅವಲ್ಲ ಮಾರ, ದೇವಗುರು ಬೃಹಸ್ಪತಿ ಆಚಾರ್ಯರು. ಬೃಹಸ್ಪತಿ ಆಚಾರ್ಯ ಭಾಸ್ಕರಾಚಾರ್ಯ ಮಾಡಿ ಸುಡವ್ರನ್ನ. ಅವ ಬಂದ್ರು ಸಹ ಅವರಿಗೆ ಪ್ರಶ್ನೆ ಕೇಳುವಂತಹ ಯೋಗ್ಯತೆ ಉಂಟು. ಅವ್ರು ಇಲ್ಲಿಗೆ ಬರುವುದಿಲ್ಲ, ನಾವು ಕೇಳುವುದೂ ಇಲ್ಲ. ಅವರು ಪ್ರಶ್ನೆ ಕೇಳುವುದಿಲ್ಲ, ಅವರು ಕೇಳುವುದಿಲ್ಲ ಅಂತ ಮೇಲೆ ನಾವು ಉತ್ತರ ಕೊಡುವಂತ ಪರಿಸ್ಥಿತಿ ಇಲ್ಲ. ಒಟ್ಟಿನಲ್ಲಿ ಓಲಗ ಕೊಟ್ಟ ಹಾಗಾಯ್ತು. ವಿಶೇಷ ಇದ್ರೆ ಬಂದಿತ್ತು ನೋಡ. ಅಣ್ಣ, ಎಂತ ಕತೆ ಮಾರೆ ನೋಡಿದೇನು? ಓಲಗವನ್ನ ಕೊಟ್ಟಾಗ ಯಾವತ್ತು ನಮ್ಮ ಸಭೆಗೆ ಯಾರು ಬಂದವರಿಲ್ಲ. ಇವತ್ತಾದ್ರೂ ಒಬ್ಬ ಬಂದಲ್ಲ. ಇವನನ್ನ ಸರಿಯಾಗಿ ನೋಡಿದ್ರೆ ಹಕ್ಕಿ ಹಿಡಿಯವನ ಕಾಣ್ತಾ ಇದ್ದ. ಖಂಡಿತವಾಗಿ ಅನುಮಾನವೇ ಇಲ್ಲ. ಇವ ಯಾಕೆ ಇಲ್ಲಿಗೆ ಬಂದ? ಎಲ್ಲೋ ಕಡ್ಕೊಳ್ಳಿ ಹಿಡಿಯುವ. ಈ ಕಡೆ ಎಲ್ಲ ಓಡ್ ಬಂದಿತ್ತು ಬಂದ. ಬಂದಿರ್ಬಹುದು. ಮಾತಾಡಿಸಬೇಕಾದ ಯಾರ ಬಂದದ್ದು ನಮ್ಮಲ್ಲೇ ಅಲ್ವಾ? ಹೋಗಿ ಮಾತಾಡಿಸಬೇಕು. ಮಾತಾಡಿಸು. ಮರಳನ್ನೆಲ್ಲ ಮಾತಾಡಿಸೋದಿದ್ರೆ ನೀನೇ ಹೋಗಿ ಮಾತಾಡಿಸು. ನೀನ್ ಮಾತಾಡ್ತಾ ಇಬ್ಬರು ಮಾತಾಡಿಸು. ಒಟ್ಟಿಗೆ ಏ ಭೂತ ಎಂತದ? ನಿನ್ನನ್ನು ನೋಡಿದ್ರೆ ನೀನು ದೂತ, ದೂತರ ಹಾಗೆ ಕಾಣ್ತಾ ಇದ್ದೆ. ಯಾರು ನೀನು? ಎಲ್ಲಿಂದ ಬಂದವ? ಯಾಕೆ ಹುಚ್ಚರಾಗಿ ತಿರುಗಾಟ ಮಾಡ್ತಾ ಇದ್ದೆ? ನಿನಗ ಮಂಡೆ ಪೆಟ್ಟ? ಮಂಡೆ ಪೆಟ್ಟಾದ್ರೆ ಇಲ್ಲಿ ಬರ್ತಾರ? ಅಲ್ಲ, ಮಂಡೆ ಪೆಟ್ಟಾದ್ರೆ ಇಲ್ಲಿಗೆ ಬರ್ಬೇಕು. ಸರಿದ್ದವ್ರು ಯಾರು ಇಷ್ಟು ದಿವಸ ಬರ್ಲಿಲ್ಲ, ಹಾಗಾಗಿ ಕೇಳು. ಅಲ್ಲ, ಇಲ್ಲಿದ್ದವ್ರು ಮಂಡೆ ಪೆಟ್ಟಲ್ಲ. ಹಾಗಲ್ವಾ? ನೀನು ಸರಿ ಇದ್ದದೆ ಹೌದು ಅಂತ ಆದ್ರೆ ನೇರವಾಗಿ ನಮ್ಮ ಪಾದಕ್ಕೆ ಬಂದು ನಮಸ್ಕಾರ ಮಾಡ್ತಾ ಇದ್ದೆ. ಅದನ್ನು ನೀನು ಮಾಡ್ಲಿಲ್ಲ, ಏನೋ ಹುಡುಕ್ತಾ ಇದ್ದೀಯ. ಎಂಬಲ್ಲಿಗೆ ನೀನು ಇವತ್ತು ಏನೋ ಕಳ್ಕೊಂಡಿದ್ದೀಯೇನೋ ನನಗೆ ಗೊತ್ತಾಗಿದೆ. ಎಷ್ಟು ಆಯ್ತು? ಯಾವ್ದ್ರಲ್ಲೂ ಆಯ್ತು? ಎಲ್ಲೋ ಆಯ್ತು? ಹೇಳು. ಕಳ್ಕೊಂಡದ್ದು ಹೌದು, ಏನೋ ಹುಡುಕುವುದು ಹೌದು. ಎಂತದ್ದು ಹುಡುಕುವುದು? ಇದು ಕಾಳಿಂಗ ಎಲ್ಲಿ? ಕಾಳಿಂಗ ನನಗೆ ಗೊತ್ತಾಯ್ತು. ಇವನನ್ನ ಕಂಡಾಗ ನಾನು ಹಕ್ಕಿ ಹಿಡಿಯುವ ಅಂತ ಭಾವಿಸಿದ್ದು. ಇವ ಹಕ್ಕಿ ಹಿಡಿಯುವಲ್ಲ, ಇವ ಹಾವಿಡಿಯುವ. ಕಾಳಿಂಗ ಎಲ್ಲ ಕೊಚ್ಚಿಗೆ ಏನಾದ ಕೈಗೆ? ಕಾಳಿಂಗ ಅಲ್ಲ, ಊರ ಕರ್ಮ ತೆರ್ಲಿಕ್ಕೆ. ಕಾಳಿಂಗನೂ ಅಲ್ಲ, ಕುದುರಾಳ್ನೂ ಅಲ್ಲ, ಕಳಿಂಗ. ಅದೇ ಕಳಿಂಗ. ಕಳಿಂಗದಲ್ಲಿ ಇಬ್ಬರಿದ್ದಾರಂತಲ್ಲ? ಯಾರಲ್ಲ?
ತುಂಬಾ ಮಂದಿ ಇದ್ದಾರೆ. ಅಲ್ಲ ಹೆಸರಿಗಿಬ್ರು. ಹೆಸರಿಗೆ ಬಹಳ ಹೆಸರಿದ್ದವರು, ಪ್ರಚಾರದಲ್ಲಿದ್ದವರು. ಇಬ್ಬರಲ್ಲ, ಬಹಳ ಹೆಸರಿದ್ದವರಿಬ್ಬರು. ಅವ್ರೆ ಯಾರವರು? ಯಾರೋ ದೂರ ಮತಿ ದೂರ ಅದೇ ದೂರ ಮುಖ ದೂರ ಮತಿ. ನಿನ್ನ ನಾಲ್ಗೆ ತಿರುಗುವುದಿಲ್ವಾ? ಯಾರಿಗೆ ಗರಗ ಸಾಕ್ಬೇಕಾ? ಅಲ್ಲ ಅವರೇ ಹಾಗಲ್ಲ, ದುರ್ಮುಖ ದುರ್ಮತಿ. ಅವ್ರ ಬೇಕು ನಮಗೆ. ಕತ್ತಿಯೆಲ್ಲ ಬಿಟ್ಟು ಬಂದು ಹಿಡ್ಕೊಂಡಿದ್ದಾರೆ. ನನಗೆಂತ ಕಾಯಿಲೆ ಉಂಟಾ? ಹಾಗಲ್ಲ, ವ್ಯಕ್ತಿಯೊಬ್ಬರ ಬಗೆಗಾಗಿ ಹೆಸರು ಕೇಳಿರ್ತಾರೆ, ವ್ಯಕ್ತಿಯ ಪರಿಚಯ ಇರುವುದಿಲ್ಲ. ಅವರಲ್ಲೇ ಬಂದು ಅವರ ಪರಿಚಯವನ್ನ ಕೇಳಿದಾಗ ನಗು ಬರುವುದು ಸ್ವಾಭಾವಿಕ ಅಲ್ಲವೇ? ಹಾಗಾಗಿ ನಗಾಡಿ. ಹೌದಾ? ಅಲ್ಲಿ ವಿಷಯ ನಗಾಡಿದ ಎತ್ತಗಳು ಗೊತ್ತಾಗಲಿಲ್ಲ. ನಾವೇ ಆ ಜನ. ನೀವೇ ಹೌದಾ? ಹಿಂದಾಗಿ ಮುಂದಾಗಿದ್ದೆ ನೋಡ್ತೀಯಾ? ನೀವು ಸಾಯಿನಿ ಅಂತ ಹೇಳಿ ಮತ್ತೆಂತ? ನಿಮ್ಮ ಎದುರೇ ಬಂದ್ರು ನನಗೆ ಗೊತ್ತಾಗ್ಲಿಲ್ಲ ಅಲ್ಲ. ನಿನ್ನ ಬುದ್ಧಿಯ ಬಡತನಕ್ಕೆ ಹೌದು, ನನ್ನ ಬುದ್ಧಿಯೇ ಸತ್ತು ಹೋಗ್ಲಿ ಅಂತ. ನಾವೇ ಹೌದು ಅಂತ ಆದ್ರೆ ವಿಷಯ ಏನು? ನಮೋ ನಮಃ. ಲಾಲಿಸಿ ಕೇಳಿ ಮಾತಾ, ಲಾಲಿಸಿ ಕೇಳಿ ಮಾತಾ, ಊಪರೆ ಆಲಿಸಿ ಕೇಳಿರಿ ಮಾತಾ, ಊಪರೆ ಆಲಿಸಿ ಕೇಳಿರಿ ಮಾತಾ. ತಾರಿಣಿ ಪತಿ ನಿಮ್ಮ ಮಾವನು ಕಳುಹಿದ, ತಾರಿಣಿ ಪತಿ ನಿಮ್ಮ ಮಾವನು ಕಳುಹಿದ, ಪ್ರೀತಿಯ ಓಲೆ ಇದು. ತಾರಿಣಿ ಪತಿ ನಿಮ್ಮ ಮಾವನು ಕಳುಹಿದ, ಪ್ರೀತಿಯ ಓಲೆಯ ತಂದೆ ನಿಮ್ಮೆಡೆಗೆ ಹರಿದು ಕೇಳಿ ಮಾತಾ, ಆಲಿಸಿ ಕೇಳಿರಿ ಮಾತಾ. ಲಾಲಿಸಿ ಕೇಳಿ ಮಾತಾ. ಹೇಳು ಹೇಳು. ನಾನು ಅಲ್ಲಿಂದ ಬಂದದ್ದು. ಎಲ್ಲಿಂದ ಅಂತ ಹೇಳಿದ್ರೆ? ಅಲ್ಲಿಂದ ಅಂತ ಹೇಳಿದ್ರೆ ನಿಮ್ಮ ಮಾವ, ನಿಮ್ಮ ಮಾವನ ಊರುಂಟಲ್ಲ, ಯಾವುದು? ಅದು ಮದ್ಗ 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 ಮದ್ಗ. ಮದ್ಗ ಮದ್ಗ ಅಂತ ಹೇಳಿದ ನೀರು ಹೋಗ್ತದಲ್ಲ ಅದ? ಮದ್ಗ ಅಲ್ಲ, ಮಗದ. ಅದೇ ಮಗದ. ನಮ್ಮ ಮಹಾರಾಜರಿಗೆ ಕರೆದ್ರೆ ನನ್ನನ್ನು ಓ, ನೇರವಾಗಿ ಹೋಗಿ ನನ್ನ ಅಳಿಯಂದಿರಲಿಗೆ ಅವ್ರಿಗೆ ಕೊಟ್ಟು ಬನ್ನಿ ಅನ್ನುವಾಗ ಕಳಿಸಿಕೊಟ್ಟ. ನೀನು ಅಪ್ಪನಿಗೆ ಬಿಟ್ರು ಬಾರ. ಅಲ್ಲ ಇದೆ ಅಂತ ಕಥೆ ಇದೆ. ಮೈ ಮುಟ್ಟು ನೋಡು. ಬರಿ, ಬರಿ. ಇಬ್ರು ಬರಿ, ಇಬ್ರು ಬರಿ. ಹಿಂದೆ ಓಡಿದ್ದಕ್ಕೆ ಕೊಡ್ತೆ ಅಂತ ಹೇಳಿದೆ ಅದಕ್ಕೆ. ಓಡಿಸ್ಕೊಂಡ್ರೆ ಪೆಟ್ಟಲ್ಲ. ಮತ್ತೆಂತದ್ದು? ಪೆಟ್ಟು ನಮಗ್ ನಿನ್ ಕೊಡ್ಲಿಕ್ಕೆ ಆಗ್ತದ? ಲೇಖನ. ಲೇಖನ? ಹೌದೌದು. ಓಹೋ, ಯಾರು ಕಳಿಸಿಕೊಟ್ಟದ್ದು? ನಮ್ಮ ಮಾವ. ಹೌದೌದು. ಗೊತ್ತಾಯ್ತಾ ಅಣ್ಣ? ಯಾರ್ಯಾರು ಅಲ್ಲ, ಮಗದ ದೊರೆಯಾದಂತ ನಮ್ಮ ಮಾವನಾಗಿರುವಂತ ಉಗ್ರ ನರಸಿಂಹ ಕಳಿಸಿಕೊಟ್ಟಿರೋದು. ಉಗ್ರ ನರಸಿಂಹ ಅಲ್ಲ, ಬೆದ್ರಾಡಿ ನರಸಿಂಹ ಅಲ್ಲ. ನಮ್ಮ ಮಾವ ಉಗ್ರಸೇನ. ಉಗ್ರಸೇನ. ಸೇನ ಮಹಾರಾಜ ಅವ್ರ ಕಡೆ ನನಗ ಉಗ್ರ ನರಸಿಂಹನಾಗ ನಾನು ಹೇಳೋದಲ್ಲ ಹಾಗೆ ಕೆಲವೊಂದು. ಅವರು ಕೊಟ್ಟ ಲೇಖನ ಆದಷ್ಟು ಬೇಗ ಓದಿ ಪಟ್ಟ ಹೊಡ್ಬೇಕಂತೆ. ನಿನ್ನ ಕೆಲಸ ಎಂತ? ನಿನ್ನ ಕೆಲಸ ಎಂತ? ಎಂತ? ನಿನ್ನ ಕೆಲಸ ಏನು? ತರುವುದು ಕೊಡುವುದು. ಅಷ್ಟು ಮಾಡಕಾದ್ರೆ ಪಟ್ಟ ಮುಗಿಸಿ ಅದಲ್ಲ ನಿನಗೆ ಕೊಡ, ಅಣ್ಣ ಕೈ ಕೊಡು. ಹೋದಾಣ ಬಾಯ್, 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 ಬಾಯ್. ಈ ಕಡೆ ಯಾವ್ದು? ಎಂತ ಮಾರ್ರೆ. ಲೇಖನ ನಾನು ಅಲ್ಲಿಂದ ತಂದಿದ್ದೇನೆ. ಸ್ವಲ್ಪ ದೂರ ಆಗ್ತದ? ಓದ್ಲಿಕ್ಕೆ ಪ್ರಾರಂಭಿಸಿದ್ದ. ನೀ ಸತ್ಯ ಲೇಖನ ತಕೊಂಡು ಬಂದೆ, ಹುಲ್ಲೂರಿ ಹೊತ್ಕೊ ಬಂದೆ. ಲೇಖನ ಹಿಡ್ಕೊಂಡು ಬರ್ತಾನೆ. ಎಷ್ಟು ದೂರ ಆಗ್ತದೆ ನಿಮ್ಮ ಅವನ ಮನೆಯಲ್ಲಿಂದ? ಅಲ್ಲಿಂದ ಬರಬೇಡವಾ? ಹೊತ್ಕೊಂಡು ಬಂದದ್ದ ನೀನ? ಏನೇ ಇರ್ಲಿ, ಅಲ್ಲಿಂದ ಬಂದಿದ್ದ ಹೌದಲ್ವಾ? ಅಲ್ಲ, ಓದ್ಲಿಕ್ಕೆ ಪ್ರಾರಂಭಿಸಿದ್ದ. ಮತ್ತೆಂತ ಮಾಡುದು? ಅಲ್ಲ, ನಮ್ಗೆ ಎಂತ ಇಲ್ಲಿ ಬೈಟ್ ನಿನಗೇನ್ ಬೇಕು? ಉತ್ತರ ಬೇಕು. ಅಲ್ಲಿವರೆಗೆ ಕಾಯಬೇಕು. ಹೇಳ್ಕೊ. ನಾವೆಂತ ಬರೀತದ ಕಾಣೋದ್ರಾಗೆ? ನಮಗ್ ಬರೋ ಭಾಷೆಲ್ಲ ಉಂಟಾ?
ನಮಗೆ ಸರಿಯಾಗಿ ಓದ್ಲಿಕ್ಕೆ ಬರುವುದಿಲ್ಲ. ಅವನಿಗೆ ಕೊಟ್ರೆ ಅವನು ಓದುವುದಿಲ್ಲ. ಮತ್ತೆ ನಾನು ಒತ್ಕೊಂಡ ನಿನಗೆ ನಾನು ಓದುದಾರೆ ಅವರೊಟ್ಟಿಗೆ ಇದ್ದವರೇ. ನಾವೆಲ್ಲ ಒಂದೇ ಭಾಷೆ ಬರ್ತಿದ್ದೇವೆ. ಅಲ್ಲ ಓದ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ ಮಾರೆ. ಓದ್ಲಿಕ್ಕೆ ಹೌದೌದು. ಅಲ್ಲ, ನನಗೂ ಅದೇ ಸಮಸ್ಯೆ ಬಿಟ್ರೆ ಬೇರೆಲ್ಲ ಬರ್ತದೆ. ಹೌದಾ? ನೋಡುವ ಸ್ವಲ್ಪ ಏನುಂಟು, ಸ್ವಲ್ಪ ಬರ್ತದೆ. ಪ್ರೀತಿಯ ಸೋದರಳಿಯರಿಂಗೆ ನಿಮ್ಮಯ ಮಾತುಳ ಉಗ್ರಸೇನ ಪ್ರೀತಿ ಪೂರ್ವಕ ಕೊಡು ಆಶೀರ್ವಚನ ನಿಮ್ಮ ಕ್ಷೇಮವು ತಿಳಿಸಿರಿ. ಅಣ್ಣ ಕರ್ತೀಯನ ಮೊದಲಾಗಿ ಮೇಲ್ಪಂಕ್ತಿಯಲ್ಲಿ ಬರೆದಿದ್ದಾನೆ ಅಸ್ಥಿ ಎನ್ನುವುದಾಗಿ. ಹೊಸ್ತಿಯ ಮಾವಂದ ಸುದ್ದಿ ಇಲ್ಲಲ್ಲ ಮಾರೆ ಬಾತ್. ಏ ತಪ್ಪಾಯ್ತು ಪಾಪ ಸ್ವಸ್ತಿ ಸ್ವಸ್ತಿ ಹೊಸ್ತಿ ಸ್ವಸ್ತಿ ಅಂತ ಹೇಳಿದ್ರೆ ಏನು? ಏನು ದೇವರ ಕೋಣೆಯಲ್ಲಿ ಇಡುವುದಿಲ್ವಾ ಎಂತದ್ದು? ಸ್ವಸ್ತಿ? ಒಂದು ಕಾಯಿ ಒಂದು ಸಿರಕ್ಕಿಯ ಹೌದು. ಕೊಡದೆ ಈಗ ಅದಲ್ಲ, ಓದುವವರಿಗೆ ಶುಭ ಸೂಚನೆ. ಓದುವವರಿಗೆ ಶುಭವ. ನಿಮ್ಮ ಮಾವನಾಗಿರುವಂತ ಉಗ್ರ ನರಸಿಂಹ. ಉಗ್ರ ನರಸಿಂಹನ ಅವ ಅಲ್ಲ ಮಾರೆ, ಸಾಯಲಿ ಅವ. ಯಾರ ಮರ? ಉಗ್ರಸೇನ ಅಳಿಯಂದಿರಾಗಿರುವಂತಹ ನಿಮ್ಮ ಪಾಲಿಗೆ ಬೇಡುವ ಆಶೀರ್ವಾದಗಳು. ಯಾರು ಮಾವನ? ನನ್ ಕೆಲ್ ಬೇಡುವುದ? ಮಾಡುವ ಇದ್ರಲ್ಲ ಮಾವನಿಗೆ ಕೊಡುವುದಲ್ಲ ಅಲ್ಲ ಮರ, ಮಾಡುವ ಆಶೀರ್ವಾದಗಳು. ಮಾಡುವ ಆಶೀರ್ವಾದ. ಅಳಿಯಂದಿರಿಗೆ ಮಾಮನಾಗಿ ಮಾಡುವ ಆಶೀರ್ವಾದಗಳು. ನೀವು ಅಲ್ಲಿ ಕ್ಷೇಮ ಎನ್ನುವುದಾಗಿ ಭಾವಿಸಿರುತ್ತೇನೆ, ನಾನು ಇಲ್ಲಿ ಕ್ಷೇಮ ಎನ್ನುವುದಾಗಿ ನೀವು ಭಾವಿಸಿ. ಅವ್ನು ಸಾಯಲಿ ಬಿಡ. ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದೆ ನಿಮ್ಮಲ್ಲಿ ಬಲಪುಳ್ಳ ಅದಲ್ಲ ದಡದೊಂದು ಎಡೆ ಕಟ್ಟಿದಲ್ಲ, ಬಲಪುಳ್ಳವರು ಕಟ್ಟಿ ಕಾದಾಡುವುದು ಅದಲ್ಲ. ಪ್ರಸಂಗ ಬದಲು ಮಾಡ್ತೇ ಅಂತ. ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದೆ ಆದಷ್ಟು ಬೇಗ ಮಾವನ ಊರನ್ನು ಸೇರಬೇಕು ಅನ್ನೋದಾಗಿ ಬರೆದಿದ್ದಾನೆ. ಹೌದಾ? ಈಗ ಬರಿತಾರಂತಾರೆ. ಮಾತುಳನು ನಮ್ಮಿಬ್ಬರಿಗೆ ನಮ್ಮ ಮಾವ ಈ ರೀತಿಯಾಗಿ ಲೇಖನವನ್ನು ಬರೀತಾನಂತಾದ್ರೆ ಅವನ ನಾಡಾಗಿರುವಂತ ಮಗಧದಲ್ಲಿ ಯಾವುದೋ ಒಂದು ಅನಾಹುತ ಎನ್ನುವುದು ಆಗಿರಬೇಕು. ಹಾಗಾಗಿ ಈ ರೀತಿ ಲೇಖನವನ್ನು ಬರೀತಾನಂತಾದ್ರೆ ತಡ ಮಾಡುದು ಸರಿಯಲ್ಲ. ತಡ ಮಾಡುವುದು ಸರಿಯಲ್ಲ. ನೀನ್ ನನಗ್ ಮತ್ತೆ ಪದ್ಯ ಕೊಡುವುದೆಲ್ಲ ಯೋಚನೆ ಮಾಡ್ಬೇಡ. ನೀ ಬೇಡ ಬಿಡ, ಅದರ ಅಗತ್ಯ ನನಗಿಲ್ಲ. ತಡ ಮಾಡುವುದಲ್ಲ, ಆದಷ್ಟು ಬೇಗ ಅಲ್ಲಿವರೆಗಾಗಿ ಹೋಗಬೇಕು. ಮಾವರಿಗೆ ಬಂದಿರುವಂತ ಸಮಸ್ಯೆಯನ್ನು ಬಗೆಹರಿಸಬೇಕು. ನಾವೇ ಇಬ್ರು ಹಾಗತ್ತಾದ್ರೆ ಏ ದೂತ, ಹೇಳ. ನಮ್ಮ ರಥ ಆ ಕಡೆ ಸಿದ್ಧವಾಯಿತು. ನಾವು ಹೊರಡುವುದಕ್ಕೆ ಸಿದ್ಧ ಮಾಡಿಕೊಂಡಿದ್ದೇವೆ. ನೀನಂತ ಅಲ್ಲೇ ಕೂತ್ಕೊಂಡಿದ್ದೀಯಲ್ಲ. ನಿಮ್ಮ ರಥ ಉಂಟು, ಹೌದು. ನನಗೆ ನಮ್ಮ ರಥದಲ್ಲಿ 3 ಹಾಕ್ಲಿಕ್ಕೆ ಆಗುವುದಿಲ್ಲ, ನಮ್ಮದು ಎರಡೇ. ನೀನು ಬಂದದ್ದು ಯಾವ್ದ್ರಲ್ಲಿ? ನಾನು ಬಂದು ಒಂದು ಟಿಟ್ಟಿರಿ ಹಿಡ್ಕೊಂಡ್ ಬಂದಿದ್ದೇನೆ. ಹೌದಾ? ಟಿಟ್ಟಿರಿ? ಟಿಟ್ಟಿರಿ ಈ ರತಿ ಬಂತದ? ಏರಲ್ಲಿ ಹಿಡ್ಕೊಂಡು ದುಡ್ಬೇಕು. ಹೌದಾ? ಹೌದೌದು. ಅಡಿಲ್ಲ ಅವ್ರ ಕೊಟ್ಟಿಗೆ ಹೋಗ್ತೇವೆ. ಸರಿಯಾದದ್ದೇ ಅದು. ಯಾರದ್ದು ಗೊತ್ತಾಯ್ತಾ ಟಿಟ್ಟಿರಿ? ಲಕ್ಷ್ಮಣ ಮಾಡ್ಯಾರದ ಹಿಡ್ಕೊಂಡು ತಿರ್ಗಾಡ್ತಾ ಇದ್ದಾಗ ನೀನ್ ಹೆದರ್ಕೊಂಡ್ಲ ಅಲ್ದಾದ್ರಾಗ. ಇಲ್ಲ ಇಲ್ಲ ಇಲ್ಲ. ನಾವು ಮುಂದೆ ಹೋಗ್ತೇವೆ. ನೀನು ಆದಷ್ಟು ಬೇಗ ಹಿಂದೆ ಬಾ. ಅದೇ ಮಾವನಿಗೆ
ವೀರವೇಶ್ವ. ವೀರವೇಶ್ವ. ಮಾವನಿಗೆ ಸಂತೋಷ. ಹೇಗಿದ್ದೀರಾ ಈಗ? ಶಿಷ್ಟಜನ ಕಾರ್ಯವು ನನ್ನಲ್ಲಿಯ ಮಾತಾಡ್ತಾನೆ, ಉಸಿರು ಬಿಡುವ ಅಗತ್ಯ ಇಲ್ಲ. ನಾನೇನು ಗುತ್ತಿಗೆ ತಗೊಂಡಿದ್ನ? ಮಾವ ಹೇಳ. ನಮೋ ನಮ. ಒಳ್ಳೇದಾಗ್ಲಿ. ಈಗಾಗಲೇ ನೀವು ಲೇಖನವನ್ನು ಬರೆದಿದ್ದೀರಿ. ಕಂಡಾಗ ನಮಗೆ ಆಶ್ಚರ್ಯವಾಯಿತು. ಏನು? ಏನು ನಿಮ್ಗೆಲ್ಲ ಈಗಾಗಲೇ ಲೇಖನವನ್ನ ಬರೆದಾಗ ನಮಗೆ ಆಶ್ಚರ್ಯವಾಗುವುದಕ್ಕೆ ಕಾರಣ ಏನು? ಏನಪ್ಪ? ಮೊನ್ನೆ ಅಷ್ಟೇ ಹಾ. ನಿಮ್ಮ ಷಷ್ಠ್ಯಾಬ್ದಿ ಕಾರ್ಯಕ್ರಮವನ್ನು ಮುಗಿಸಿ ಹೋದವರು ನಿಮ್ಮ 14 ಪೂರೈಸಿರುವಂತಹ ನಾವು ಮೊದಲು ಹೇಳಿದ್ದು ಸರಿ, ಅದು ಬೇಡ. 14 ನಾವು ಹೋಲ್ಮೇಲೆ ಮಾಡು. ಶಾಂತಿ ಮಾಡೆ. ಷಷ್ಠ್ಯಾಬ್ದಿ ಅಂತ ಹೇಳಿದ್ರೆ 14 ಅಲ್ವಾ? ಹೇಳು ಹೇಳು ಹೇಳು. ತಪ್ಪು ನಂದಲ್ಲ ಮಾವ. ಯಾರ್ದು? ಈ ಪಾಪಿ ಮಗನದೇ ತಪ್ಪು. ಏನಂತ? ನೀವು ದೊಡ್ಡದಾಗಿ ಬರೆದಿರಿಸಿದ್ದೀರಿ ಷಷ್ಠ್ಯಾಬ್ದಿ ಕಾರ್ಯಕ್ರಮ ಅಂತ. ನನಗೆ ಈ ದೊಡ್ಡ ದೊಡ್ಡ ಶಬ್ದ ತಲೆ ಹೋಗುವುದಿಲ್ವಾ? ಹಾಗಾಗಿ ಇವಲ್ಲೇ ನಿಂತ್ಕೊಂಡಿದ್ದ. ಏ ದೂತ, ಅದು ಷಷ್ಠ್ಯಾಬ್ದಿ ಅಂತ ಹೇಳಿದ್ರೆ ಏನು ಕೇಳಿದೆ? 14 ಅಂತ ಹೇಳಿ ಹೋದ. ನೀನ್ ಅವ ಹೆಡ್ಡ ಅಲ್ಲ, ನೀನ್ ಹೆಡ್ಡ. ಅವನಿಗೆ ಎಂತದ್ ಗೊತ್ತುಂಟಂತ ಅವನ ಹತ್ರ ಕೇಳಿ ನೀನು. ಹೌದು ಮಾರ. ಏನು ಗೊತ್ತಿಲ್ಲ. ನೋಡ್ತಮ್ಮ, ನಿನಗೆ ನಾಳೆಯಿಂದ ಏನಾದ್ರೂ ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಹೇಳು. ಮತ್ತೆ ಬ್ಯಾಡ್ದಿದ್ದಲ್ಲ ಹೇಳಿ ಕೊಡ್ಬೇಡ. ಇಲ್ಲ ನಾವಲ್ಲ ಮಂಗ ಆಗುದ. ಬಹಳ ಮುಗ್ಧ ಅವ. ಆದ್ರೆ ಎಂತ ಇಲ್ಲೇ ಸೀದಾ ಷಷ್ಠ್ಯಾಬ್ದಿ ಕಾರ್ಯಕ್ರಮ ಪೂರೈಸಿ ಹೋದವರು ನಾವು. ಇಲ್ಲಿ ಬಂದು ನೋಡಿದ್ರೆ ಆ ತಳಿರು ತೋರಣಗಳು ಇನ್ನು ಹಾಗೆಯೇ ಉಂಟು, ಬಾಡಲಿಲ್ಲ. ಆದ್ರೆ ಮತ್ತೆ ಕರೆಸಿಕೊಂಡಿ ಅಂತ ಆದ್ರೆ ಹರಿಗಳ ಆಕ್ರಮಣವೇ ಆಯ್ತು ಅಂತ ಆದ್ರೆ ಯೋಚನೆಯನ್ನು ಮಾಡಬೇಡ. ನಿನ್ನ ಹತ್ರ ಆಗದಿದ್ರೆ ನಾ ಇದ್ದೆ. ಹೊಡಿಲಿಕ್ಕೆ ನನ್ನ ಹತ್ರ ಆಗದೆ ಇದ್ರೆ ನಾನಿದ್ದೇನೆ. ಆ ಬಂದ ವಿರೋಧಿಗಳನ್ನ ಎದುರಿಸುವುದಕ್ಕೆ. ಹೇಳು ಮಾಮ ಹೇಳು. ಅದಕ್ಕೆ ಕರೆಸಿದ್ದು ಅಂತ ಭಾವಿಸಿದ್ರು ಅಲ್ವೇ? ಮಕ್ಕಳಿಬ್ಬರಿಗೆ ವರ ತಕ್ಕವರು ನೀವೆಂದು ಮಕ್ಕಳಿಬ್ಬರಿಗೆ ವರ ತಕ್ಕವರು ನೀವೆಂದು ಚೊಕ್ಕದ್ಯೋ ಪುರವ ಶೃಂಗರಿಸಿ ಚೊಕ್ಕದ್ಯೋ ಪುರವ ಶೃಂಗರಿಸಿ ಲೆಕ್ಕಿಸದೆ ಕಿರಿಯವಳು ದಿಕ್ಕಿಲ್ಲದಿಗ ಶಟಗೆ ಲೆಕ್ಕಿಸದೆ ಕಿರಿಯವಳು ದಿಕ್ಕಿಲ್ಲದಿಗ ಶಟಗೆ ದುಃಖಿಸದೆ ನಾ ಕೊಡುವೆ ಅವಳ ಶಟ್ಗೆ ದುಃಖಿಸದೆ ನಾ ಕೊಡುವೆ ಅವಳ ಮಕ್ಕಳಿಬ್ಬರಿಗೆ ವರ ತಕ್ಕವರು ನೀವೆಂದು ಚೊಕ್ಕದಿವು ಪುರವ ಶೃಂಗರಿಸಿ ಆಶ್ಚರ್ಯಗೊಂಡಿರಬೇಕು ನೀವು. ಹೀಗೊಂದು ಲೇಖನ ಮಾವ ಬರೀತಾನೆ ಅಂತಾದ್ರೆ ಏನೋ ಒಂದು ವಿಶೇಷತೆ ಇರಬೇಕು. ತಂದೆಯ ಸ್ಥಾನದಲ್ಲಿದ್ದಂತ ಮಾವನಿಗೆ ಆಪತ್ತು ಬಂದಿರಬೇಕು ಎನ್ನುವಂತ ಉದ್ದೇಶದಿಂದ ತಟ್ಟನೆ ಬಂದಿರೇನೋ? ಓಡೋಡಿ ಬಂದಿದ್ದೇವೆ ಮಾವ. ದುರ್ಮುಖ, ದುರ್ಮತಿ, ನೀವು ಒಳ್ಳೆಯವರು ಎನ್ನುವುದನ್ನ ನಾನು ಮೊನ್ನೆಯೇ ಅರ್ಥ ಮಾಡಿಕೊಂಡವ. ಯಾವಾಗ? ಮೊನ್ನೆ ನಾನು ಮಾಡಿದಂತಹ ಕಾರ್ಯಕ್ರಮದಲ್ಲಿ. ಹೌದು ಮಾವ. ಚಾಚೂ ತಪ್ಪದೆ ಕಾರ್ಯನಿರ್ವಹಿಸಿದ್ದೀರಿ. ಅಂತ ಓಡಾಟ ನಮ್ಮದು. ಹೇಳಿದ ಕೆಲಸ ನಿಷ್ಠೆಯಿಂದ ಮಾಡಿ ಮುಗಿಸಿ. ನೀವು ಹೇಳದಿದ್ದೆಲ್ಲ ಕೆಲವು ಮಾಡಿದೆ ನಾನು. ಅಲ್ವಾ? ಯಾರು ಮಾಡಿದ್ರು ನೋಡ್ಲಿಲ್ಲ, ಒಂದು ನೀರು ಹೋಗ್ತಾ ಓಡಿದ್ದಂದ್ರೆ ನನ್ನ ಅಳಿ ಅಂದಿರಲ್ವ, ಮಾಮನ ಕಾರ್ಯಕ್ರಮ ಹಾಳಾಗಬಾರ್ದು ಎನ್ನುವಂತ ಉದ್ದೇಶದಿಂದ ಜಾಗ್ರತೆಯಿಂದ ವಹಿಸಿದ್ದಾರೆ. ಈ ಕಾಲ ತೊಳಗು ದುರ್ಮುಖ, ದುರ್ಮತಿ ಮಾವ. ಹಾಗಂತಾದ್ರೆ ಮತ್ತೆ ಕರೆಸುವುದಕ್ಕೆ ಕಾರಣ, ಪುರ ಶೃಂಗರಿಸುವುದಕ್ಕೆ ಕಾರಣ ಮದುವೆ ಮದುವೆ ಮದುವೆ
ಮಾವ ನಿಮಗೆ ಮದುವೆ ಹ? ಈ ಪ್ರಾಯದ ತಗೋ ಹತ್ತ ಹೆಂಡತಿಯನ್ನ ಕಳೆದುಕೊಂಡು ಹಲವಾರು ವರುಷಗಳೇ ಕಳೆದು ಹೋದರೂ ಮತ್ತೆ ಮರು ಮದುವೆಗೆ ಯೋಚನೆ ಮಾಡಿದವನ್ನಲ್ಲ. ಈಗ ಎಂತಕ್ಕೆ ಮಾವ ನಿಮಗೆ ಅವರಿಗೆ ಈಗ ನನಗೆ ಮದುವೆ ಅಂತ ಹೇಳಿದ್ನಾ? ನಿಮಗಲ್ವಾ ಆಹಾ. ಇವನಿಗ ಅವನಿಗೆ ಮದುವೆ ಆದ್ರೆ ನಿಮ್ಗೆ ಹೇಳಿಕೆ ಕೊಟ್ಟು ಕಳಿಸ್ತೇನೋ? ಅವನ ಸಂಬಂಧಿಕರ ನಾನು ಅಲ್ವೇ ಅಲ್ಲ. ಮತ್ತೆ ಮದುವೆ ಯಾರಿಗೆ ಹಾಗಂತಾದ್ರೆ ಮದುವೆ ಯಾರಿಗೆ? ನನ್ನ 3 ಮಂದಿ ಹೆಣ್ಣು ಮಕ್ಕಳಿಗೆ ಮದುವೆ. ಹೆಣ್ಣು ಮಕ್ಕಳಿಗೆ ಮದುವೆ ಹಾ. ಯಾವ ರಾಜಕುಮಾರರ ಜೊತೆ ಮಾವ ಯಾವ್ಯಾವ್ದು ರಾಜಕುಮಾರನಲ್ಲ. ಮೊನ್ನೆ ದಿನ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಹಿರಿಯ ಮಗಳನ್ನ ನೇರ ದೃಷ್ಟಿಯಿಂದ ನೋಡ್ತಾ ಇದ್ದೀಯ. ಅವಳು ಹಿಂದೆ ತಿರುಗೋದು ನಾನು. ಅಲ್ವಾ? ಅವಳ ಕಾಳು ಚಾಯ್ ನೋಡ್ಬೇಕಿತ್ತು ಅಷ್ಟೊತ್ತಿ. ಅವಳ ಮೇಲೆ ಮನ ಉಂಟು ನಿನಗೆನ್ನುವುದನ್ನ ನಾನು ಖಚಿತಪಡಿಸಿಕೊಂಡಿದ್ದೇನೆ. ಅನುಮಾನವೇ ಇಲ್ಲ. ಆದ್ದರಿಂದ ಹಿರಿಯ ಮಗಳ ಜೊತೆಯಲ್ಲಿ ನಿನ್ನಗೆ ಕೊಟ್ಟು ಮದುವೆ ಮಾಡಿಸ್ತೇನೆ. ಆಗಲೇ ನನ್ನ 2ನೇ ಮಗಳು ಹಾ ರೂಪ. ರೂಪ ಅವಳ ಜೊತೆಯಲ್ಲೇ ನೀನಿದ್ದವ. ಹೌದು ನೋಡ್ರೆ ಅಲ್ವಾ? ನೋಡ್ರೆ ನೀನು ನನಗೂ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡ್ರು ನಾನು ಸಂಪೂರ್ಣ ನೋಡಿ. ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಮಾಡಿ ನಾನು ನಿನ್ ಮೇಲೆ ಕಣ್ಣಿಟ್ಟಿದ್ದೇನು. ಅವಳ ಹತ್ರ ಕೇಳಿದೆ ನಾನು ಏನಂತ? ಯಾರಿಗೆ ಗೊತ್ತಾಯ್ತು ಅಂತ ಇಲ್ಲ ಅವಳ ಹತ್ರ ಕೇಳಿದ್ ಒಳ್ಳೆದಾಯ್ತು. ನನ್ನ ಹತ್ರ ಕೇಳಿದ್ರೆ ನಾನು ಗೊತ್ತುಂಟು ಅಂತ ಹೇಳ್ತೇನೆ. ಅವಳ ಮೇಲೆ ಮನ ಇರಿಸಿದ್ದೆ ಎನ್ನುವುದು ಅರ್ಥೈಸಿಕೊಂಡೆ. ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಿಸುದು ಎನ್ನುವಾಗೆ ತೀರ್ಮಾನ ಮಾಡಿದ್ದೇನೆ ನಾನು. ಮಾವ ಹಾ. ನಮಗರ್ಥವಾಯಿತು. ನಿಮಗಿದ್ದದ್ದು 3 ಮಂದಿ ಹೆಣ್ಣು ಮಕ್ಕಳು. ಹಿರಿಯ ಮಗಳನ್ನ ನಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದೀರಿ. 2ನೇ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದೀರಿ. 3ನೇ ಮಗಳನ್ನ ಯಾರಿಗೆ ಕೊಡ್ತೀರಿ ಅನ್ನೋದು ನನಗೂ ಅರ್ಥವಾಗಿದೆ. ನೀವೇ ಹೇಳಿದಿರಲ್ಲ, ದಿಕ್ಕಿಲ್ಲದ ಶೆಟ್ರಿಗೆ ಕೊಟ್ಟು ಮದುವೆ. ಯಾವ ಶೆಟ್ರ? ಯಾರು ಮದುವೆ ಆದ್ಮೇಲೆ ಶೆಟ್ರಿಗೆ ಹೌದು. ಯಾರಿಗೆ ಯಾಕೆ ಏನು ಎನ್ನುವುದು ನೀವು ಪ್ರಶ್ನೆ ಮಾಡಬಾರ್ದು. ಮದುವೆ ಮಾಡಿಸುವಂತ ನಾನು ಮದುವೆ ಮಂಟಪದಲ್ಲೇ ತೋರಿಸ್ತೇನೆ ವರನ್ ಯಾರು ಅಂತ. ಅಲ್ಲಿವರೆಗೆ ಒಂದು ಮಾತಾಡದೆ ಕುಳಿತುಕೊಳ್ಳಿ ಅಲ್ಲಿ. ಸ್ವಲ್ಪ ಕಷ್ಟ ಆಗಿರ್ಬೇಕಲ್ವ? ಅಷ್ಟ ಆಗಿದೆ ಮತ್ತೆ ಎಂತದ್ದು ಮಾರ್ರೆ. ಒಂದ್ ಗಳಿಗೆ ನಿಲ್ಲಿಕ್ಕಿಲ್ಲ ಮಾರ್ರೆ. ಹೋಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಓಡಾಟ ಆಯ್ತು. ನೀನೇ ಸ್ವಲ್ಪ ಭಂಗದಲ್ಲೇ ಬಂದೆ, ಅದು ಸ್ವಲ್ಪ ಕಷ್ಟ ಆಯ್ತು. ತೊಂದ್ರೆ ಇಲ್ಲ. ಈಗ ಮತ್ತೆ ಹೋಗ್ಬೇಕು. ಎಲ್ಲೆಲ್ಲಿಗೂ ಹೋಗುದಲ್ಲ, ನೇರ ಒಳಗೆ ಹೋಗು. ಮೊನ್ನೆ ಕರೆ ತಂದಿದ್ದೇನೆ ಅಲ್ಲ ನೀನು. ಅವನಿಗೆ ಅವ ಧರಿಸಿದಂತ ಬಟ್ಟೆ ಬಿಡಿಸಿಟ್ಟು ಸ್ವಲ್ಪ ನಿನ್ನದೆ ಹೊಸ ಬಟ್ಟೆಯನ್ನ ಧರಿಸಿ ಈ ಕಡೆ ಕರ್ಕೊಂಡು ಬಾ. ಕರಡಿ ಆಗುದಿಲ್ಲ. ಮೋಡಿ ಬೆಂಕಿ ಬಟ್ಟೆ ಕೊಡ, ಕರಡಿ ಬಂತು ಬೆಂಕಿ ಬಟ್ಟೆ ಕೊಡ. ಈಗ ಕರಡಿ ಬಂದದ್ದೇ ಹೌದು ಅಂತ ಆದ್ರೆ ನೀನು ಹೇಳಿದ ಪಟ್ಟಣ ಯಾಕೆ? ಅದಕ್ಕೆ ಬೆಂಕಿ ಗಿರ್ರು ಓಡುತ್ತ ಮಾವ. ಕರಡಿ ಹತ್ರ ಬರುದಿಲ್ಲ, ಬೆಂಕಿ ಕಂಡ್ರೆ ಓಡುತ್ತ ಓಡುತ್ತ. ಹೌದಾ? ಆ ಕರಡಿ ನಮಗೆ ಪರಿಚತ್ತ ಪರಿಚತ್ತ. ಇದೇನು ಹೌದು, ನೀವು ಅರಸು ಮಕ್ಕಳು ಕರಡಿ ನೋಡಿ ಹೆದರುದುಂಟೆ. ನಮಗ್ ಕರಡಿ ಕಂಡ್ರೆ ಮಾತ್ರ ಹೆದರಿಕೆ ಮಾವ. ಕರಡಿ ಅಲ್ಲ, ಅವನು ಮನುಷ್ಯನೇ. ಅವ ಮನುಷ್ಯ. ಮಾವ ವಾಸ್ತಿ, ಮಾವ ವಾಸ್ತಿ ವಾಸ್ತಿ. ಮಾವ ವಾಸನೆ ಅಲ್ಲ, ವಾಸನೆ ಬರ್ತಾ ಇದೆ ಅಂತ ಹೇಳಿ. ಇದು 1 2 3 4 4 ಯಾವ್ದು ಇದು ವಾಸ್ತಿ? ಅಲ್ಲಿಂದ ಬಂದ ವಾಸನೆ ಅದು. ಏ ಮಾವ, ನೀವೇಂತ ಚಾರಣ ತಿಂದದ್ದ? ಚಾರಣ ತಿಂದದ್ದ? ಯಾಕೆ? ಬಾಯೆಲ್ಲ ಕಣ. ಅವ ಯಾಕೆ ಬಂದಿದ್ದಾನೆ ಏನೋ ಅಂತ ಕೇಳಬಾರ್ದು ಅಂತ ಹೇಳಿದ್ನೇ ಇಲ್ವ? ಯಾಕೆ ಏನು ಎನ್ನುವುದನ್ನ ನಾನು ತೋರಿಸ್ತೇನೆ ಅಂತ ಮೊದಲೇ ಹೇಳಿಲ್ವ? ಮತ್ತೆ ಅವನನ್ನು ನೋಡುದು ಬೇಡ ನೀ. ಅವನ್ ಕಂಡ್ರೆ ಅರಿಕ್ ಹೋಗಿದ್ದಕ್ಕೆ ಈ ಕಡೆ. ಕುಳ್ಕೊಳ್ಳಿ. ಸೇವಕ ಸರಿ, ಪಾಪ ಹುಡುಗಾಟಿಗೆ ಆಡ್ತಾರೆ, ಬುದ್ಧಿ ಇಲ್ಲ. ನನ್ನಾಗಿ ನಿನಗೆ ಮೊದಲೇ ಇಲ್ಲ, ನಿನಗೆ ಬುದ್ಧಿಯೂ ಬರುವುದೇ ಇಲ್ಲ. ಅಂತೂ ಕರೆತಂದ ಹಾಗಾಯ್ತಲ್ಲ. ಇನ್ನೊಂದು ಕೆಲಸ, ನನ್ನ 3 ಮಂದಿ ಹೆಣ್ಣು ಮಕ್ಕಳನ್ನ ಶೃಂಗಾರ ಮಾಡಿ ಸಭೆ ಕರ್ಕೊಂಡು ಬರ. ಶೃಂಗರಿಸಿದರ ಬಲೆಯರೊಲಿದು ಮಂಗಳಾಂಬಕಿಯರು ಮನವಲಿದು ಸಿಂಗರಿಸಿದರು. ಏನು ಮುಖ ನೋಡ್ತಾ ಇದ್ಯಾ? ಹಾರ
ಮಗ ಹೇಮ, ಅಪ್ಪ ಯಾರ ಜೊತೆಯಲ್ಲಿ ಮದುವೆ ಮಾಡಿಸ್ತಾನೆ ನನ್ನ ಅಪ್ಪ ಎನ್ನುವ ಹಾಗೆ ಕುತೂಹಲದಿಂದ ನೀನಿದ್ದೀಯ. ಆದರೆ ನೀನು ಮೆಚ್ಚಿರುವ ನನ್ನ ಪ್ರೀತಿ ಅಳಿಯನ ಜೊತೆಯಲ್ಲೇ ಮದುವೆ ಮಾಡಿಸ್ಬೇಕಂತ ಯಾವತ್ತೋ ನಿರ್ಣಯಿಸಿದ್ದೇನೆ. ಹೌದಪ್ಪ. ಅದು ನನ್ನ ಹಿರಿಯ ಅಳಿ ಅಂದ್ಕೊಳ್ಳಿ. ರೂಪ ಅಪ್ಪಯ್ಯ ನಂದೆ ಸರಿಯ ನಾಚಿಕೆ ಬೇಡ ಮಗ. ಮದುವೆ ಕಾಲದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ನಾಚಿಕೆ ಎನ್ನುವುದು ಸಹಜವೇ ಮಗ. ನೀನು ಬಯಸಿದ ವರನ ಜೊತೆಯಲ್ಲೇ ನಿನ್ನ ಮದುವೆ ಮಾಡಿಸ್ತಾ ಇದ್ದೇನೆ. ನಂದಂತ ಆವಾಗಲಿಂದ ಪಡ್ಕೊಳ್ತೇನೆ. ನಾನೇ ಹೇ ಸೇವಕ, 3 ಹಾರ ಸಿದ್ಧಪಡಿಸಬೇಕು ಅಂತ ಹೇಳಿದ್ದೇನೆ. ಇನ್ನೊಂದು ಹಾರ ಎಲ್ಲುಂಟು? ತಂದಿದ್ದೆ. ಹೀಗೆ ಸಿದ್ಧಪಡಿಸಬೇಕೆನ್ನುವಾಗ ಮೊದಲೇ ಸೂಚಿಸಿದ್ದೇನೆ. ಹೌದು. ಹಾ, ಇವ ಯಾರ ಜಯರಾಮ. ಏ ಗುಣ, ಅಪ್ಪ ಏನೂ ಅಲ್ಲ, ಕಂಠನೇ ಶ್ರೇಷ್ಠ ಅಂತ ಆಡಿದವಳು. ಎಂತವನ ಜೊತೆ ಮದುವೆ ಮಾಡಿಸಿದೆವುದು ಅಂತಾದ್ರೆ ಪತಿರತೆ ನಾರಿ ಆಗ್ತೇನೆ ತಾನಂತ ಆಡಿದೆಯಲ್ಲ. ಇದು ಕಲ್ಲು ಗುಂಡಾಗಲಿ ಮರದ ತುಂಡಾಗಲಿ ಅಂತವನೇ ಆಗಲಿ ಅಂತ ಆಡಿಕೊಂಡೇ ಅಲ್ಲ. ಕಲ್ಲು ಗುಂಡು ಅಲ್ಲ, ಮರದ ತುಂಡು ಅಲ್ಲ, ಅಂತವನ ಜೊತೆ ಆಯ್ಕೆ ಮಾಡಿದ್ದೇನೆ. ಇವನ ಕೊರಳಿಗೆ ಮಾಲೆ ಹಾಕ ಮಾಲೆ. ಹರನೇ ಬನ್ನಿ ಬನ್ನಿ ಬನ್ನಿ. ದಂಪತಿಗಳಿಗೆ ಆರತಿ ಮಾಡೋದಕ್ಕೆ ಹೇಳಿದ್ಯಾ? ಹೌದೌದು. ಸಿದ್ಧಪಡಿಸಿದ್ಯಾ? ಹೌದು. ತಗೊಂಡು ಬಾ. ಕಾಮಿನಿರನ್ನಿಗೆ ಹೋಮ ಸುಂದರಿಯರಿಗೆ ಕಾಮಿ ಕವಿವಗೆ ಕರುಣ ಕರಿಯರಿಗೆ ಕಾಮಿನಿಯರು ಸುಪ್ರೇಮದಿ ಮಾಡುತ್ತ ಹೇಮದಾರತಿಯ ಬೆಳಗಿದರು ಶೋಭಾನೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಅವರಿಗೆ ಅಂತ ಹೇಳಿದ್ರೆ ಗುಣಮನಿ ಮಂಗನ ಮುಸುಡಿಗೂ ಮಂಗಳಾರತಿ ಬೇರೆ ಕೇಳು. ಒಳ್ಳೇದಾಗ್ಲಿ, ಸುಂದರವಾಗಲಿ ನಿಮ್ಮದು. ಸೇವಕ, ಅಪ್ಪನೇ ದೇವರು ಅಂತ ಆಡಿಕೊಂಡವ್ರು ನನ್ನ ಮಕ್ಕಳು. ಹೌದೌದೌದು. ಅವರ ಬದುಕು ಎನ್ನುವುದು ಉತ್ತಮ ಆಗಬೇಕು, ಸದಾ ಕಾಲವು ಸಂತಸದಿಂದ ಇರಬೇಕೆನ್ನುವಂತ ಉದ್ದೇಶದಿಂದ ನನ್ನ ಹಿರಿಯ ಮಗಳ ಹೆಸರಿಗೆ ಒಂದು ನಿರ್ಮಾಣ ಮಾಡಿದ್ದೇನೆ. ಹೌದೌದೌದು. ಅವಳದ್ದೇ ಹೆಸರು ಬರಿಬೇಕು ಅಂತ ಹೇಳಿಲ್ವೇನೋ? ಹೇಳಿದೆ. ಬರೆಸಿದ್ಯಾ? ಬರೆಸಿದ್ದೇನೆ. ಏನಂತ? ದನ. ದನ? ನಿನ್ ಬಾಲ ಬಂದಿದ್ರೆ ನೀನೇ ದನ. ಹೇಮ ಸದನ. ಹೌದೌದೌದು. ಮಗ, ಅಪ್ಪ ಮಗಳೇ, ಅಪ್ಪ ನನ್ನ ಅಪ್ಪನೇ ದೇವರು. ಹೌದು. ಅಪ್ಪನಿಗಿಂತ ಹೆಚ್ಚಿನವ ಇನ್ನೊಂದಿಲ್ಲ ಅಂತ ಆಡಿದವಳು ನೀನು. ನೀವೇ ಸರ್ವಸ್ವ. ನಿನ್ನ ಬದುಕು ಚೆನ್ನಾಗಾಗ್ಬೇಕು ಎನ್ನುವಂತ ಉದ್ದೇಶದಿಂದ ಹೊಸತಾಗಿ ನಿರ್ಮಿಸಿದ್ದೇನೆ ನಿನಗೊಂದು ಮನೆ. ಹೌದಾ? ಆ ಮನೆಯಲ್ಲಿ ಪತ್ನಿ ಸಂತೋಷದಿಂದ ಇರು. ಆಶೀರ್ವಾದ. ಒಂದು ತಿಂಗಳು ಕರಿಬೇಡಿ ಮಾವ. ಆಯ್ತಪ್ಪ, ಆಯ್ತು. ಮಗಳೇ, ತಡಿಯ, ನಿನ್ನ ಹೆಂಡತಿಯ ನಿನ್ ಜೊತೆಲೆ ಕಳಿಸಿಕೊಟ್ಟಿದ್ದೆ. ಯೋಚನೆ ಮಾಡಿದೆ ನಿಂದಂತ ಗೊತ್ತಾಯ್ತು. ನಿಂದಂತ ನಾನು ಕೊಟ್ಟ ಮೇಲೆ ಅಲ್ವಾ ನಿನ್ನ. ಸೇವಕ, ನನ್ನ 2ನೇ ಮಗಳಿಗೆ ಹೌದೌದು. ಮನೆ ಮಾಡಿದ್ದೇನೆ. ನಾನು ಮಾಡಿಸಿದ್ದೇನೆ. ಹೌದು. ಬರೆಸಿದೆ ಹೆಸರು? ಬರೆಸಿದ್ದೇನೆ. ಏನಂತ ಬರದೆ? ರೂಪ ನೀಲಯ.
ರೂಪ ನಿಲಯ ಅದೇ 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 ನತ್ರ ಹೇಳಿದ್ರಲ್ಲ, ಇದು ಮಾವ ಎಷ್ಟೇ ಮಾಡಿ ಹೊಸ ಮನೆ ಮೇಲಿನ ಕೆಳಗಿನ ಮಾಡಿ ಮತ್ತೆ ಬೇರೆ ಯಾರಿಲ್ಲ ಅಂತ. ಅಲ್ಲ ಅವನಿಯಂತ್ರಿತ ಕೋಣೆ ಅಲ್ವಾ, ಎಲ್ಲ ಉಂಟು. ಒತ್ರ ತಿರುಗುತ್ತಾ? ಅಯ್ಯೋ ನಿನ್ಗೆ ಬೇಕಾದ ವ್ಯವಸ್ಥೆ ಮಾಡಿದ್ವಿ, ಒಂದ್ರ ಪುಸ್ತಕ ಬರ್ತದೆ. ಎಂತ ಹೆಸರು ನೀರು ಬತ್ತಾ? ಎಲ್ಲ ಬರ್ತದೆ. ಒಂದ್ ಹೇಳ್ರೆ ಯಾವ್ದು ದೊಡ್ಡ ಕಂಬ ಕೇಳುದು ಬೇಡ, ತಡ್ಕೊಂಬ, ಯಾವ್ದು ಯಾವ್ದು ಒಳ್ಳೇದಾಗ್ತದೆ. ಹೋಗಿ ಬರ್ತದೆ. ಬಾ. ಎಷ್ಟು ಒಳ್ಳೆಯವರು ಮಹಾರಾಜ್ರೆ, ಎಷ್ಟು ಒಳ್ಳೆಯವರು, ಎಂತ ಬುದ್ಧಿ ನಿಮ್ಮದು. ನನ್ನ ಎರಡು ಮಕ್ಕಳಿಗೆ ಮನೆ ಕೊಟ್ಟದಕ್ಕಲ್ವಾ? ಹೌದು, ನೀವು ಎಷ್ಟು ಒಳ್ಳೆಯವರು. ಹಾ. ಅವರಿಬ್ಬರೇ ಮನೆ ಕಟ್ಟಿದ್ದೀರಿ. ಹ. ಗುಣಮ್ಮ ಹಾ. ಬಹಳ ಪ್ರೀತಿಯಿಂದ ಮುದ್ದಿನಿಂದ ಸಾಕಿದ್ದು. ಹಾ. ನೋಡಿ, ನಿಮ್ಮನೆ ಬಿಟ್ಕೊಡ್ತೀರಾ? ಏನು ಪುರಾತನ ಕಾಲದಿದ್ದಂತ ನಾನಿದ್ದ ಮನೆಯನ್ನ ಈ ದರಿದ್ರದೊಳಗೆ ಬಿಟ್ಕೊಡ್ತೇನೆ ಅಂತ ಭಾವಿಸಿದ್ಯಾ? ಇಂಥವಳಿಗೂ ಒಂದು ಮನೆಯ ಅಪ್ಪ ಏನು ಅಲ್ಲದಿದ್ದವಳಿಗೆ ಹೊಸ ಮನೆದ ಅಗತ್ಯ